प्रसाद की, बोलो राहुल गांधी की, बोलो DK ಶಿವಕುಮಾರ್ की। ಪ್ರಸಾದ್ ಸಾಹೇಬ್ರ ಒಂದು ಪದಗ್ರಹಣ ಕಾರ್ಯಕ್ರಮ, ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಏನಿವತ್ತು ನಮ್ಮ ನೂತನವಾಗಿ ನಮ್ಮ ಈ ಒಂದು ಕನ್ನಡ ನಾಡಿನ ದೊರೆಗಳು ಆದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಂದಮೇಲೆ ಇಡೀ ರಾಜ್ಯದ ಮೂಲೆಯಲ್ಲೂ ರಾಜ್ಯದ ಉದ್ದಗಲಕ್ಕೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರ ಒಂದು ಜೊತೆಗೂಡಿ ಮಾಡಿದರು. ಅದೇ ನಿಟ್ಟಿನಲ್ಲೇ ನಮ್ಮ ಏನಿವತ್ತು BK ಹರಿಪ್ರಸಾದ್ ಸಾಹೇಬರಿದ್ದಾರೆ ಅವ್ರಿಗೂ ಸಹ ಅಷ್ಟೇ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ಕಾರ್ಯಕರ್ತರು, ನಾನು ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷನಾಗಿ ಮತ್ತು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಅಧ್ಯಕ್ಷರ ಜೊತೆಯಲ್ಲಿ ನಾವು ಹೆಗಲು ಕೊಟ್ಟು ನಾವು ದುಡಿತೇವೆ. ನಾನೇ ಎಲ್ಲ ನನ್ನ ಸ್ನೇಹಿತರು ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದ ಇರ್ಬೋದು, ಬೆಂಗಳೂರು ನಗರದಿಂದ ಇರ್ಬೋದು, ಮತ್ತು ಎಲ್ಲ ನನ್ನ ತುಮಕೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ಅನೇಕ ಜನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ಬಹುಶಃ ಮುಂದೆ ಬರ್ತಕ್ಕಂಥ 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಿದೆ. ಖಂಡಿತವಾಗಿಯೂ ನಮ್ಮ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ. ನಾನು ರಾಜ್ಯದ ಜನರಲ್ಲಿ ಒಂದು ಮನವಿ ಮಾಡ್ತೇನೆ, ಖಂಡಿತವಾಗಿಯೂ ನೀವೆಲ್ಲರೂ ಸಹ ಇವತ್ತು ಪಕ್ಷ ಜಾತ್ಯತೀತವಾಗಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಕೊಡುಗೆಗಳು, ಭಾಗ್ಯಗಳಿರ್ಬೋದು, ಇವತ್ತು ಅನ್ನಭಾಗ್ಯ ಇರ್ಬೋದು ಮತ್ತು ಶಕ್ತಿ ಭಾಗ್ಯ ಇರ್ಬೋದು ಮತ್ತು ಎಲ್ಲ ಅನೇಕ ಭಾಗ್ಯಗಳನ್ನ ಕೊಟ್ಟು ಇವತ್ತು ಒಬ್ಬ ರಾಜ್ಯದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಒಬ್ಬ ಬಡವನಿಗೆ ಪರ್ವ ಇವತ್ತು ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು BK ಹರಿಪ್ರಸಾದ್ ಅವರ ನೇತೃತ್ವದ ಸರ್ಕಾರ. ದಯಮಾಡಿ ಬಂಧುಗಳೇ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಇಡೀ ರಾಜ್ಯ ಉದ್ದಗಲಕ್ಕೂ ಸಹ ನಾವು BK ಹರಿಪ್ರಸಾದ್ ಸಾಹೇಬರಿಗೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಮ್ಮ ಜೊತೆ ನಾವು ಇರ್ತೇವೆ. ನೀವು ಕೊಟ್ಟಂತಹ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಾವು ಪಕ್ಷದ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಈ SIR ವಿರುದ್ಧ ಇವತ್ತೇನು BJP ಅವರು ಇವತ್ತು SIR ಮಾಡಿ ಇವತ್ತು ನೀವು ದೇಶದ ಒಂದು ಮತದಾರರ ಪಟ್ಟಿಯಿಂದ ತೆಗೆದುಕೊಂಡಿದ್ದೀರಿ. ಇದ್ರ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷ, ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಈಗಾಗಲೇ ಜಾಗೃತರಾಗಿದ್ದೀವಿ. ನಿಮ್ಮ ಆಟ ಕರ್ನಾಟಕದಲ್ಲಿ ನಡೆಯಲ್ಲ. ಈ BJP ಅವರು ಏನು ಕೇಂದ್ರದವರು ಏನು ಇವತ್ತು ಒಂದು ಹುನ್ನಾರ ಹೂಡಿದ್ರೆ ಆ ಆಟ ಇಲ್ಲಿ ನಮ್ಮಲ್ಲಿ ನಡೆಯಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಸರ್ಕಾರ ಇರೋದು DK ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದ ಸರ್ಕಾರ. ಅಷ್ಟು ಸುಲಭ ಅಲ್ಲ. ಈಗಾಗಲೇ ಮೊನ್ನೆ ನಡೆದಂತಹ ಒಂದು MLC ಚುನಾವಣೆಯಲ್ಲಿ ಏನು ನಮ್ಮ 5 ಅಭ್ಯರ್ಥಿಗಳನ್ನ ಇವತ್ತು ಕೆಲಸ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶಕ್ಕೆ ನಾವು ಸಂದೇಶ ಕೊಟ್ಟಿದ್ದೇವೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ. ಬೇರೆ ಕಡೆನೂ ಅಷ್ಟೇ ದೇಶದ ಜನರಿಗೆ ನಾನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು BK ಹರಿಪ್ರಸಾದ್ ಸಾಹೇಬರಿಗೂ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗಿರ್ಬೋದು, ರಾಹುಲ್ ಗಾಂಧಿ ಸಾಹೇಬ್ರಿಗಿರ್ಬೋದು, ದಯಮಾಡಿ ನಾವೆಲ್ಲ ಒಗ್ಗಟ್ಟಿನಿಂದ ನಾವು ನಿಮ್ಮ ಜೊತೆಲಿದ್ದೇವೆ, ನಾವು ನೋಡ್ತೇವೆ, ನಿಮ್ಗೆ ಹೆಗಲು ಕೊಟ್ಟು ಅಂತೇಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ.